ದೇವಾಲಯಗಳಲ್ಲಿ, ಮನೆಗಳಲ್ಲಿ ಪೂಜೆ, ಧ್ಯಾನದಲ್ಲಿ ಬಳಸುವಂತಹ ಊದುಬತ್ತಿ ಅಥವಾ ಧೂಪದ ಹೊಗೆ ಎಷ್ಟು ವಿಷಕಾರಿ ಅಂತ ನಿಮಗೆ ಗೊತ್ತಾ? ಎಲ್ಲರ ಮನೆಯಲ್ಲಿ ಪೂಜೆ ಮುಕ್ತಾಯ ಆಗೋದು ಊದುಬತ್ತಿಯನ್ನ ಹಚ್ಚಿ ದೇವರಿಗೆ ಆರತಿ ಮಾಡಿದಾಗ್ಲೇನೆ. ಯೋಚನೆ ಮಾಡಿ, ಎಷ್ಟು ಮನೆಗಳಲ್ಲಿ ಎಷ್ಟು ಜನಗಳಿಗೆ ಊದುಬತ್ತಿಯಿಂದ ಅಲರ್ಜಿ ಇದೆ ಅಂತ. ದಯವಿಟ್ಟು ಊದುಬತ್ತಿ ಹಚ್ಚಬೇಡಿ, ನನಗೆ ಕೆಮ್ಮಾಗತ್ತೆ, ಕಣ್ಣುರಿಯತ್ತೆ, ತಲೆನೋವು ಬರುತ್ತೆ ಅಂತ ಹೇಳೋರು ಎಷ್ಟು ಜನ ಇದ್ದೀರಾ? ಹಾಗಿದ್ರೆ ಯೋಚನೆ ಮಾಡಲೇಬೇಕು. ಊದುಬತ್ತಿಯಲ್ಲಿ ಯೂಸ್ ಮಾಡೋ ಕೆಮಿಕಲ್ಗಳು ಮತ್ತು ವಾಸನೆಗಾಗಿ ಬಳಸೋ ಕೆಮಿಕಲ್ಗಳಿಂದ ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ. ಧೂಪ, ಅಗರಬತ್ತಿ ಅಥವಾ ಊದುಬತ್ತಿ ಹೊತ್ತಿಸೋದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಆದರೆ ನಿಮಗೆ ಗೊತ್ತಾ, ಇದರ ಹೊಗೆ ಧೂಮಪಾನಕ್ಕಿಂತ ವಿಷಕಾರಿ. ಮೌನವಾಗಿ ನಮ್ಮ ಆರೋಗ್ಯದಲ್ಲಿ ವಿಷವನ್ನ ಹರಡ್ತಾ ಇದೆ. ನಾವು ಇಂದು ಬಳಸುವ ಸುಮಾರು ಧೂಪದ ಕಡ್ಡಿಗಳು ರಾಸಾಯನಿಕ ಅಂದರೆ ಕೆಮಿಕಲ್ಗಳಿಂದ ಮಾಡಲ್ಪಟ್ಟಿದೆ. ಸುಮಾರು 20% ಮರದ ಪುಡಿ, ಸುಗಂಧ ರಾಸಾಯನಿಕಗಳು 35%, ಗಮ್ಗಳು 15% ಮತ್ತು ಬಂಬೂ ಕಡ್ಡಿಯಂಥವನ್ನು 33% ಅಷ್ಟು ಯೂಸ್ ಮಾಡಲಾಗುತ್ತದೆ. ಅಧ್ಯಯನಗಳ ಪ್ರಕಾರ ಹೊಗೆಯಲ್ಲಿ WHO ಗೈಡ್ಲೈನ್ಗಿಂತ 3600 ಪಟ್ಟು ಹೆಚ್ಚು ಬೆಂಜಿನ್ ಪತ್ತೆಯಾಗಿದೆ. ಇದಷ್ಟೇ ಅಲ್ಲದೆ ಇನ್ನಿತರ ಕೆಮಿಕಲ್ಗಳಾದಂಥ ಟೊಲ್ಯೂನ್, ಫಾರ್ಮಾಲ್ಡಿಹೈಡ್, ಪೆಥಾಲೈಡ್ ಅಂಥ ರಾಸಾಯನಿಕಗಳು ಕೂಡ ಊದುಬತ್ತಿಯಲ್ಲಿ ಪತ್ತೆಯಾಗಿದೆ. ಈ ರೀತಿಯಾದಂಥ ಕೆಮಿಕಲ್ಗಳಿಂದ ಕೂಡಿದ ಅಗರಬತ್ತಿಯ ಸೇವನೆಯಿಂದ ಉಸಿರಾಟದ ಸಮಸ್ಯೆ, ಅಸ್ಥಮಾ, ಚರ್ಮದ ಅಲರ್ಜಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ನರ ದೌರ್ಬಲ್ಯ ಮತ್ತು ಕ್ಯಾನ್ಸರ್ನಂತಹ ಮಹಾಮಾರಿಯನ್ನ ಆಹ್ವಾನ ಮಾಡುತ್ತವೆ. ಇದು ಮಕ್ಕಳ ಬೆಳವಣಿಗೆಯಲ್ಲಿಯೂ ಕೂಡ ಪರಿಣಾಮವನ್ನ ಬೀರುತ್ತೆ. ಹಾಗಿದ್ರೆ ನಮ್ಮ ಸಂಸ್ಕೃತಿಯನ್ನ ಬಿಟ್ಬಿಡ್ಬೇಕಾ? ಖಂಡಿತ ಇಲ್ಲ. ಇದಕ್ಕೆ ಪರಿಹಾರ ರಾಸಾಯನಿಕ ಮುಕ್ತ ಅಂದರೆ ಕೆಮಿಕಲ್ ರಹಿತ ಸಾಂಪ್ರದಾಯಿಕ ಧೂಪದ ಬತ್ತಿ ಮತ್ತು ಸಾಂಬ್ರಾಣಿ. ಹೂವಿನ ದಳಗಳು, ಸೆಗಣಿ, ತುಪ್ಪ, ಕೊಬ್ಬರಿ ಎಣ್ಣೆ, ಬೇವಿನ ಎಲೆ, ತುಳಸಿ, ಇನ್ನಿತರ ಆಯುರ್ವೇದ ಸಸ್ಯಗಳಿಂದ ತಯಾರಾದಂತಹ ನೈಸರ್ಗಿಕ ಊದುಬತ್ತಿ ಅಥವಾ ಧೂಪದ ಬತ್ತಿಗಳನ್ನು ಉಪಯೋಗಿಸಬಹುದು. ಮುಂದಿನ ಬಾರಿ ಧೂಪದ ಬತ್ತಿಯನ್ನು ಹಚ್ಚುವ ಮೊದಲು ಅದರಿಂದ ಶಾಂತಿ ಸಿಗುತ್ತಿದೆಯೋ ಅಥವಾ ನಮ್ಮ ಆರೋಗ್ಯದಲ್ಲಿ ನಿಧಾನವಾಗಿ ವಿಷವನ್ನ ಹರಡ್ತಾ ಇದೆಯಾ ಎನ್ನುವುದನ್ನು ಯೋಚನೆ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿತ್ಯ ಆರೋಗ್ಯಕ್ಕಾಗಿ ನಿಸರ್ಗವೇ ನಮ್ಮ ದಾರಿ. ಇಂಥ ಉಪಯುಕ್ತ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸರ್ವೇ ಸಂತು ನಿರಾಮಯ.